ಹಾ ಹಾ ಇಲ್ಲಿ ಕೂಡಿರ್ತಕ್ಕಂತ ಎನ್ನ ಗುರು ಹಿರಿಯರಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ ಹಾ ಏನ್ ಮಾಡ್ಬೇಕತ್ತೀರಿಪ್ಪ? ಇದು 2ನೇ ಸಂದಿನ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಮೊದಲಿನ ಪಾಳ್ಯದೊಳಗ ನಮ್ಮ ಸಿದ್ದಪ್ಪನ ದುರ್ದುಂಡಿ ಅವರು ಹಾ ಏನ್ ಮಾಡಿದ್ರಿ ಗುರುಜಿಯವರ? ದಾನ ಮತ್ತು ಧರ್ಮ ಅನ್ನತಕ್ಕಂತ 2 ವಿಷಯಗಳನ್ನ ಇಟ್ಟಿದ್ರಲ್ರಿ ಗುರುಗಳ? ಇಟ್ಟು ಹೋಗಿದ್ರು. ಹಾ ಹಾ ಬಹಳ ದೂರಿಂದ ಉಟ್ಟಿಗೆ ಗ್ರಾಮದಿಂದ ರಾಹುಲ್ ಮಾಸ್ತರ್ನ ಮ್ಯಾಲ ಬಂದದಲ್ರಿ ಅವ್ರು ಗುರುಜಿಯವರ? ಯಾವ್ದು ಪಾಲ ಹಿಡಿತಾರ, ಹಿಡಿದು ಬಿಟ್ಟದ ಪಾಲ ನಮಗಿರ್ಲಿ ಅಂತ ಹೇಳಿ ಹಾ ಹಾ ಅವ್ರಿಗೆ ನಾವ ಪಾಲ ಬಿಟ್ಟು ಕೊಟ್ಟಾಗ ಅವ್ರ ಪಾಳ್ಯದೊಳಗ ಅವ್ರು ಏನ್ ಮಾಡಿದ್ರು ಅಂತಂದ್ರ ದಾನದ ಪಾಲ ಹಿಡ್ಕೊಂಡ್ರು. ಅವ್ರು ಹಾ ಹಾ ದಾನವನ್ನು ಹಿಡ್ಕೊಂಡು ಧರ್ಮವನ್ನು ನಮಗ್ ಬಿಟ್ಟಾರಿ ಗುರುಜಿಯವರ. ಧರ್ಮದ ಪಾಲ ನಮಗ್ ಬಂದದ, ದಾನದ ಪಾಲ ಹಾ ಹಾ ಅವ್ರಿಗೆ ಹೋಗ್ಯದ. ಹೋಗ್ಯದಲ್ರಿ ಗುರುಗಳ? ಮಹಾತ್ಮರು ಹೇಳ್ತಾರ, ಏನಂತ ಹೇಳಿದ್ರಿ ಗುರುಗಳ? ಹಾ ಹೇಳ್ತಾರ ಮಹಾತ್ಮರು. ಏನ್ ಹೇಳಿದ್ರಿ ಗುರುಜಿಯವರ? ಇವತ್ತ ದಾನದ ಪಾಲ ಬೆಳವಣಿಗೆ ಮ್ಯಾಲಿನೊಳಗ ರಾಹುಲ್ ಮಾಸ್ತರ್ ಇಂಜಿನಿಯರ್ ಮಾತಾಡಕ್ ಬಂದಾನ. ಹಾ ಹಾ ದಾನದ ಪಾಲ ಹೌದಲ್ರಿ ಗುರುಗಳ? ಧರ್ಮದ ಪಾಲ ನಮಗ್ ಬಂದದ ಬಂದೈತಲ್ರಿ? ಹೇಳ್ತಾರ ಜ್ಞಾನಿಗಳು. ಏನಂತ ಹೇಳಿದ್ರಿ ಗುರುಜಿಯವರ? ದಯವಿಲ್ಲದ ಧರ್ಮ ವಾವುದಯ್ಯ. ಹಾ ಹಾ ದಯವಿಲ್ಲದ ಧರ್ಮ ಅದ್ಯಾವುದಯ್ಯ? ತಿಳಿದವ್ರ ಕೈ ಕೂಡ ಅವ್ರು ಹೇಳ್ತಾರಲ್ಲ. ಹಾ ದಯವಿಲ್ಲದ ಧರ್ಮವು ಆವುದಯ್ಯ. ಹೌದಲ್ರಿ ಗುರುಗಳ? ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ, ಹಾ ಹಾ ದಯವೇ ಧರ್ಮದ ಮೂಲವಯ್ಯ. ಹೌದಲ್ರಿ ಸರ? ಹೆಂಗ್ ಹೇಳ್ತಾರ ನೋಡವ್ರು. ಹಾ ಹಾ ಮನುಷ್ಯನಲ್ಲಿ ದಯಾಳು ಗುಣ ಇರ್ಬೇಕು, ಹಾ ಹಾ ಅಂದಾಗ ಧರ್ಮ ರಕ್ಷಣೆ ಆಗ್ತದ. ಅಂದಾಗ ಧರ್ಮ ರಕ್ಷಣೆ ಆಗ್ತದ. ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳಿದ್ರು. ಧರ್ಮೋ ರಕ್ಷಿತಿ ರಕ್ಷಿತಾಹ ಅಂತ ಹೇಳಿದ್ರು. ಹಾ ಹಾ ಧರ್ಮವನ್ನು ನಾವು ಕಾಪಾಡಿದ್ರ ನಾವ ಧರ್ಮವನ್ನ ಕಾಪಾಡಿದ್ರ ನಮ್ಮನ್ನ ಏನ್ ಮಾಡ್ತದ್ರಿ ಗುರುಜಿಯವರ? ಧರ್ಮ ನಮ್ಮನ್ನ ಕಾಪಾಡ್ತದ. ಹೌದು, ಧರ್ಮ ನಮ್ಮನ್ನ ಕಾಪಾಡ್ತದ. ಹೌದಲ್ರಿ ಗುರುಗಳ? ಹೆಂಗ ಕಾಪಾಡ್ತದ ನಿಮಗೊಂದು ಮಾತು ಹೇಳ್ತೀನಿ. ಹೆಂಗ್ರಿಪ್ಪ ಗುರುಜಿಯವರ? 7 ಮಂದಿ ಪತಿವರ್ತೆಯರಲ್ಲಿ ಹಾ ಸೀತಾ, ಸಾವಿತ್ರಿ, ಮಂಡೋದರಿ, ಅಹಲ್ಯ, ಅನಸೂಯ ಹಿಂಗ ಅನೇಕ 7 ಮಂದಿ ಮಹಾನ್ ಪತಿವರ್ತೆಯರು ಆಗಿ ಹೋಗ್ಯಾರಲ್ರಿ ಗುರುಜಿಯವರ? ರಾಮನ ಕೈ ಹಿಡಿದಿರ್ತಕ್ಕಂತ ಸೀತಾದೇವಿ, ಹಾ ಹಾ ಸೀತಾದೇವಿ ತನ್ನ ಗಂಡಗ 14 ವರ್ಷ ವನವಾಸ ಬಂದ್ರ ನನ್ನ ಗಂಡ ಎಲ್ಲಿರ್ತಾನೋ ನಾ ಅಲ್ಲಿರುದು ನನ್ನ ಧರ್ಮ ತಿಳ್ಕೊಂಡು ಗಂಡನ ಬೆನ್ನ ಹತ್ತಿ ವನವಾಸಕ್ಕಾಳು. ಹೌದಲ್ರಿ ಗುರುಗಳ? ಗಂಡನ ಬೆನ್ನ ಹತ್ತಿ ವನವಾಸಕ್ಕಾಳು. ಹಾ ತನ್ನ ತಂದೆ ಜನಕ ರಾಜ ಹಾಕಿರ್ತಕ್ಕಂತ ಬಂಗಾರದ ಪಿತಾಂಬರ, ಕೊರಳಲ್ಲಿ ಹಾಕಿರ್ತಕ್ಕಂತ ಆಭರಣಗಳನ್ನ, ವಜ್ರ ವೈಡೂರ್ಯವನ್ನೆಲ್ಲ ತೆಗೆದ ಅರಮನ್ಯಾಗ ಅಯೋಧ್ಯದಾಗ ಇಟ್ಟು ನಾರ ಬಟ್ಟೆಗಳನ್ನು ಉಟ್ಟು, ಹಾ ಹಾ ನಾಟಕರು ಗದ್ಲ ಮಾಡ್ಬೇಡ್ರಿ, ಅಂತ ಪಿತಾಂಬರ ರಾಜನ ಮಡದಿಯಾಗಿರ್ತಕ್ಕಂತ ಸೀತಾದೇವಿ ಎಲ್ಲವನ್ನ ಅಯೋಧ್ಯ ಪಟ್ಟಣ ಅರಮನೆ ಒಳಗ ಕಳೆದಿಟ್ಟು ನಾರ ಬಟ್ಟೆಯನ್ನು ತೊಟ್ಟು ಬರೇ 2 ಗುಂಡ 2 ಹುಟ್ಟ ಹಾ ಹಾ ಕರ್ಮನಿ ಇದ್ದಿರ್ತಕ್ಕಂತ ಮಂಗಲ ಸೂತ್ರವನ್ನು ಕೊಲ್ಲಾಗ ಕಟ್ಟಿಕೊಂಡು ಗಂಡನ ಬೆನ್ನತ್ತಿ ವನವಾಸಕ್ಕಾಳು. ಹೌದಲ್ರಿ ಗುರುಗಳ? ನನ್ನ ಗಂಡ ಎಲ್ಲಿ ಇರ್ತಾನೋ ನಾ ಅಲ್ಲಿರುದು ನನ್ನ ಧರ್ಮ ಹಾ ಹಾ ತಿಳ್ಕೊಂಡು ಬೆನ್ನ ಹತ್ತಿದ್ಲು. ತದನಂತರದಲ್ಲಿ ಹಾ
ಮಹಾರಾಷ್ಟ್ರ ರಾಜ್ಯ ನಾಸಿಕ್ ಜಿಲ್ಲಾ ಗೋದಾವರಿ ನದಿ ದಂಡಿ ಮ್ಯಾಲ ಹಾ ಹಾ ಮಾಯದ ಚಿಗರಿ ಬೆನ್ನ ಹತ್ತಿ ರಾಮವಾದ ಹೋಗ್ಯಾನಲ್ರಿ ಗುರುಗಳ ರಾವಣಾಸೂರ ಭಾವ ಆಗಿ ಅಲ್ಲಿ ಭಿಕ್ಷಕ್ಕೆ ಬಂದ. ಹಾ ಹಾ ಅಡವಿ ಅರಣ್ಯದೊಳಗ ಚಿಗರಿಗೆ ರಾಮ ಹೊಡೆದ. ಹಾ 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 ಲಕ್ಷ್ಮಣ ಹಾ ಸೀತಾ ಅಂತೇಳಿ ಎರಡು ಮಾತು ಅಂದ ಚಿಗರಿ ಪ್ರಾಣ ಬಿಡ್ತು. ಪ್ರಾಣವನ್ನು ಬಿಡ್ತಲ್ರಿ. ಸೀತಾದೇವಿಗೆ ಸಂಶಾಸ್ಪದ ಆಯ್ತು. ಏನತ್ತರಿಪ್ಪ ಚಿಗರಿ ಬೆನ್ನ ಹತ್ತಿ ನನ್ನ ರಾಮ ಹೋಗ್ಯಾನ, ಹಾ ಸೀತಾ ಹಾ ಲಕ್ಷ್ಮಣ ಅಂದ. ಪ್ರಾಣ ದನಿ ಕೇಳ್ಯದ ಅಂದ್ರ ಹಾ ಲಕ್ಷ್ಮಣ ಈಗಿಂದ ಈಗ ನಿಮ್ಮ ಅಣ್ಣ ಹೋದ ದಿಕ್ಕಿಗೆ ನೀವು ಹೋಗ್ಬೇಕು ಅಂದ್ಲು. ಹೌದಲ್ರಿ ಗುರುಗಳ. ಅವಾಗ ಲಕ್ಷ್ಮಣ ಅಂತನಕ ಅಕ್ಕ ಇದಕ್ಕ ಚಿಂತೆ ಮಾಡಬೇಡ, ಚಿಂತೆ ಮಾಡಬೇಡ, ನನ್ನ ಕಡೆ ಹಾ ಲಕ್ಷ ಕೊಡು ತನ್ನ ಹೇಳುವಾಗ್ಯಾನ, ನನ್ನ ಕಳಿಸ್ಬೇಡ ಅಂತ. ಹೌದಾ ಇಲ್ಲ ಗಂಡನ ಮ್ಯಾಗಿನ ಯಾಮೋಹದಿಂದ ಲಕ್ಷ್ಮಣಗ ಕಳಿಸುವಂತ ಪ್ರಸಂಗ ಬತ್ತು. ಲಕ್ಷ್ಮಣ ಒಂದು ಮಾತು ಹೇಳ, ಏನತ್ತರಿಪ್ಪ ಗುರುಜವ್ರ. ನಮ್ಮ ಅಣ್ಣನ ಮಡದಿ ನನಗೆ ತಾಯಿ ಸಮಾನ, ಹಾ ಹಾ ನನ್ನ ತಾಯಿನ ಕಣ್ಣೊಳಗ ಕಣ್ಣಿಟ್ಟ ಕಾಯುವುದು ನನ್ನ ಧರ್ಮ ನನ್ನ ಧರ್ಮ ಅಂತ ನಾ ಇಲ್ಲಿ ನಿಂತಿದ್ದೆ. ಹಾ ಇವತ್ತು ತಾಯಿ ನನಗೆ ಹೋಗತ್ತಾಳ ರಾಮನ ಕಡೆ ಅಂತಂದ್ರ ಅವಳಿಗೆ ಸುರಳಿತವಾಗಿರ್ತಕ್ಕಂಥ ಜಾಗವನ್ನು ನಾ ಸ್ಥಾಪನೆ ಮಾಡ್ಬೇಕಂತ ತಿಳ್ಕೊಂಡು ಹೌದಲ್ರಿ ಗುರು. ಗೋದಾವರಿ ನದಿ ದಂಡಿ ಮೇಲೆ ಪಂಚವಟ್ಟಿಯಲ್ಲಿ ಹುಲ್ಲು ಚಪ್ಪರದೊಳಗೆ ಸ್ಥಾನಿತ್ತು ಸೀತಾಂದ. ಎಲ್ಲಾರ್ದು ರೀ. ಚಪ್ಪರದ ಮುಂದೆ 7 ಮಂಡಲಕ್ಕೆ 7 ಗೆರೆ ಕೊರಿತಾನವ. ಹಾ ಹಾ 7 ಗೆರೆ ಕೊರೆದ ಅಗ್ನಿ ದೇವಗ ಆಜ್ಞೆ ಮಾಡ್ತಾನ. ಏನತ್ತರಿಪ್ಪ ಗುರುಜವ್ರ. ಹೇ ಭಗವಂತ ಅಗ್ನಿದೇವ, ಅಗ್ನಿದೇವ ನನ್ನ ಅಣ್ಣನ ಮಡದಿ ಸೀತಾದೇವಿ ಮಾತು ಕೇಳಿ ನನ್ನ ಅಣ್ಣನ ಕಡೆ ಹೋಗುವಂತ ಪ್ರಸಂಗ ಬಂದದ. ನನ್ನ ಅಣ್ಣನ ಮಡದಿಗೆ ಕಾಯುವುದು ನನ್ನ ಧರ್ಮ ಇತ್ತು. ಹಾ ಹಾ ಅಣ್ಣ ಹೇಳಿದ ಅಟ್ಟೆ ಅಲ್ಲ, ಅಣ್ಣನ ಮಡದಿ ಇವತ್ತು ಹೋಗತ್ತಾಳ ಅಂತಂದ್ರ ಆ ತಾಯಿ ಮಾತು ಕೇಳುವುದು ನನ್ನ ಧರ್ಮದ. ಅದ ನಮ್ಮ ಅಣ್ಣನ ಬಲ್ಲಿ ಹೋಗಿ ನಾ ಬರುವವರೆಗೆ ನನ್ನ ತಾಯಿಗೆ ಕಾಯುವುದು ನಿನ್ನ ಕರ್ತವ್ಯದ ಅಗ್ನಿದೇವ. ಓಹೋ ಅಗ್ನಿದೇವನಿಗೆ ಆಜ್ಞೆ ಮಾಡಿ 7 ಗೆರೆ ಕೊರೆದಿಟ್ಟು 7 ಮಂಡಲ. ಹೌದಲ್ರಿ ಗುರುಗಳ. ಅಣ್ಣನ ಕಡೆ ಮುಖ ಮಾಡಿ ಲಕ್ಷ್ಮಣವಾದ. ಅದೇ ಟೈಮದೊಳಗೆ ರಾವಣಾಸುರ ಅಲ್ಲಿ ಭಿಕ್ಷಿಕ ಬಂದ ಸಾಧುವಾಗಿ. ಹೌದಲ್ರಿ. ಭವತಿ ಭಿಕ್ಷಾಂದೇಹಿ ಅಂದ. ಹಾ ಹಾ ಅವಾಗ ಸೀತಾದೇವಿ ನೀಡಾಕ ಮರ ತಗೊಂಡು ಬಂದ್ಲು. ಹೌದು. ಬಾ ಒಳಗತ್ತ ಕರೆದಾಗ ರಾವಣಾಸುರ ಪಾದ ಎತ್ತಿಂಗಿ ಹಿಡುಗುಡ್ದ ಬೆಂಕಿ ಕಾರ್ತಿತ್ತು ಒಂದು ಗೆರಿ. ಹೌದಲ್ರಿ ಗುರುಗಳ. ತಿಳ್ಕೊಂಡ ಈ ಗೆರಿ ಒಳಗ ನಾ ಸುಟ್ಕೊಂಡು ಸಾಯ್ತೀನಿ. ಪತಿವರ್ತ ಪ್ರಭಾವ ಇದು, ಪತಿವರ್ತ ಧರ್ಮದ ಇಂತ ಶಕ್ತಿ ಅದ. ಹೌದಾ ನಾ ಇಲ್ಲಿ ಹೋದ್ರೆ ನನ್ನ ಪ್ರಾಣ ಉಳಿಯಂಗಿಲ್ಲ ತಿಳ್ಕೊಂಡು ಏನಂದ, ಯವ್ವಾ ಈ ಗೆರೆಯನ್ನ ದಾಟಿ ಹಾ ನೀ ಬಂದ ನನಗ ನೀಡಿದ್ರ ಹೌದಾ ಪುಣ್ಯ ಬರ್ತದ ತಾಯಿ, ನಿನ್ನ ಕಾಲು ಹಿಡ್ಕೋತೀನಿ, ನೀನಾಗಿ ದಾಟಿ ಬಂದ ನೀಡು ಅಂದ. ಹೌದಾ ಅವಾಗ ಸೀತಾದೇವಿ 1 ಗೆರೆ ದಾಟಿರ್ಲ, 2 ಗೆರೆ ದಾಟಿರ್ಲ, 3ನೇ ಗೆರೆಯಾಗ ಬರಗುಡ್ದ ಅಗ್ನಿದೇವಗ ಅರುವುಂಟಾಯ್ತು. ಓಹೋ ಲಕ್ಷ್ಮಣ ನನಗ ಆಜ್ಞೆ ಮಾಡಿ ಹೋಗ್ಯಾನ. ನಮ್ಮ ಅಣ್ಣನ ಹೋಗಿ ನಾ ಕರ್ಕೊಂಡು ಬರುವವರೆಗೆ ಅಗ್ನಿದೇವ ಈ ತಾಯಿ ಜಾಪಾನ ನಿನ್ನ ಕಡೆ ಅದ, ನಿನ್ನ ಕಡೆ ಅದತ್ತ ನನಗ ಆಜ್ಞೆ ಮಾಡ್ಯಾನ. ಈ ತಾಯಿಗೆ ಕಾಯುವುದು ನನ್ನ ಧರ್ಮದ. ಹೌದಾ 1 ಗೆರೆ ದಾಟಿ 2 ಗೆರೆ ದಾಟಿ 3ನೇ ಗೆರೆ ಒಳಗೆ ಬರಗುಡ್ದ ಸೀತಾದೇವಿಗೆ ಒಳಗ ಮಾಯ ಮಾಡಿಕೊಂಡ ತನ್ನ ಮಗಳನ್ನು ಸೀತಾನ ರೂಪದಾಗ ಮ್ಯಾಗೆ ಬಸಿಬಿಟ್ಟ. ಓಹೋ ಹೊಟ್ಟೆಲೆ ಹುಟ್ಟಿದ್ದು ಕೊಡ್ಬೇಕು, ಬೆನ್ನೆಲೆ ಬಿದ್ದದ್ದು ಕೊಡಬಾರ್ದತ್ತ. ಆಗಿನ ಕಾಲದಾಗ ರಾಮಾಯಣದಿಂದ ಹಿಡ್ಕೊಂಡು ಬತ್ ನೋಡ್ರಿ ಇದು ಕತ್ತಿ. ಹೌದಲ್ರಿ ಗುರುಗಳ. ತನ್ನ ಹೊಟ್ಟೆಲೆ ಹುಟ್ಟಿದ ಮಗಳನ್ನ ಸೀತಾನ ರೂಪದಾಗ ಮ್ಯಾಗ ಬಿಟ್ಟ. ನಿಜವಾದ ಸೀತಾನ ಒಳಗ ಕರ್ಕೊಂಡು ಅದೇ ಸೀತಾ ಮರ ತಗೊಂಡು ದಾಟಿ ಬಂದ್ಲು. ಆಕೆ ಸೀತಾ ತಿಳ್ಕೊಂಡಿದ್ರು ರಾವಣಾಸುರ ತಗೊಂಡು ಹೋತು. ಗಾದಲ್ ಹಿಡ್ದದ್ರಿ ಇದು ತಗೊಂಡು ಹೋತಿದ್ದು ಹೋತಲ್ರಿ ಗುರುಗಳ. ತಗೊಂಡು ಹೋತು. ಅಗ್ನಿದೇವ ಕೊಟ್ಟ ಒಂದು ಮಾತು ಉಳಿಸ್ಕೊಂಡ ಅವನ ಧರ್ಮವನ್ನು ಅವ ಕಾಯ್ಕೊಂಡ. ಹಾ ಹಾ ಆ ರಾಮನ ಕರ್ಕೊಂಡು ಬರುವವರೆಗೆ ಲಕ್ಷ್ಮಣ ಹೇಳಿದ ಮಾತು ಅಗ್ನಿದೇವ್ ಕೇಳನಲ್ರಿ ಗುರುಗಳ. ಸೀತಾ ಹೋಗ್ಯಾಳತ್ತು ಸುದ್ದಿ ಆಯ್ತು. ರಾಮ ಲಕ್ಷ್ಮಣ ಹುಡುಕ್ಯಾಡ್ಕೊತ ನಮ್ಮ ಕರ್ನಾಟಕ ರಾಜ್ಯ ಇದೇ ಬಳ್ಳಾರಿ ಜಿಲ್ಲಾ ಹೊಸಪೇಟೆ ತಾಲೂಕ, ಈಗ ವಿಜಯನಗರ ಜಿಲ್ಲಾ ಆಯ್ತದ ಹೊಸಪೇಟೆ. ಹೌದಲ್ರಿ ಗುರುಗಳ. ಇದೇ ಒಂದು ತುಂಗಭದ್ರ ಎಡದಂಡಿ ಮ್ಯಾಲ ಹಾ ಋಷಿಮುಖ ಪರ್ವತ ಅಂತ ಮೊದಲು ಕರಿತಿದ್ರು. ಈಗ ಅದಕ್ಕೆ ಅಂಜನಾದ್ರಿ ಅಂತ ಕರಿತಾರ. ಹನುಮಂತ ದೇವ್ರು ಹುಟ್ಟಿದ ಜಾಗ ಅದು. ಓಹೋ ಅಲ್ಲಿ ಬಂದಂತ ಟೈಮದೊಳಗ ವಾಲಿ ಸುಗ್ರೀವ ರಾಜಕೀಯ ಆಳ್ತಿದ್ರು. ಹೌದಲ್ರಿ ಗುರುಗಳ. ಸೀತಾನ ಕಳ್ಕೊಂಡ ರಾಮದೇವ ಅಲ್ಲೋಲ ಕಲ್ಲೋಲ ಆಗಿದ್ದ. ಈ ಕಥೆ ಭಾಳ ದೊಡ್ಡದೈತಿ.
ಹೇಳ್ಕೊತ ಕೂತ್ರ ತದನಂತರದಲ್ಲಿ ಮುಂದೆ ಹನುಮಂತ ವಾನರ ಸೈನ ಜಾಂಬವಂತ ನಲ ನಿಲ ನೀಲ ರಾಮ ಲಕ್ಷ್ಮಣ ಎಲ್ಲಾರು ಕೂಡಿ ಹಾ ಹಾ ಆ ಹನುಮಂತ ಹೋಗಿ ಸಮುದ್ರ ಹಾರಿ ಸೀತಾನ ಶೋಧ ಮಾಡಿ ಬಂದ. ಸಮುದ್ರಕ್ಕೆ ಸೇತುವೆ ಕಟ್ಟಿ ರಾವಣಾಸುರನ ಸಂಹಾರ ಮಾಡಿ ಸೀತಾನ ತಗೊಂಡ್ ಬಂದ್ರಿಪ್ಪ. ಕುಂಭಕರ್ಣಗ ಸಂಹಾರ ಮಾಡಿ ಸೀತಾನ ತಗೊಂಡು ಬಂದ್ರು. ಹೌದಲ್ರಿ ಗುರುಗಳ? ಸೀತಾನ ತಗೊಂಡು ಬಂದ ಮೇಲತ್ತ ರಾಮದೇವ್ರು ಹೇಳ್ತಾನ, ಏನತ್ತರಿಪ್ಪ? ಎಷ್ಟೋ ದಿವಸ ನನಗ ನೀ ಬಿಟ್ಟು ಹೋಗಿದಿ, ಹಾ ರಾವಣ ಆಸ್ಥಾನದೊಳಗೆ ಇದ್ದಿ, ನೀ ಪತಿವರ್ತ ಅನ್ನುವಂತಾದ ನನಗ್ ಹೆಂಗ ಸತ್ಯ ಗೊತ್ತಾಗಬೇಕು? ಹಾ ಹಾ ಸಂಶಯ ಕಾಡ್ಲಾಕ್ ಶುರು ಮಾಡಿದ್ರಿಪ್ಪ. ಏ ಹಾ ಸಂಶಯ ಕಾಡಾಕ ಇಂಥವ್ರನ್ನ ತಿಳ್ಕೊಂಡದೇನವ? ಮತ್ತೆ ಹೆಂಗ್ರಿಪ್ಪ? ಕೇಳು, ಹಾ ಹಾ ಏನ್ ಮಾಡ್ಬೇಕು? ನನ್ನ ಒಂದು ಪತಿವರ್ತ ಪ್ರಭಾವದ ಬದ್ದಲ, ನನ್ನ ಪತಿವರ್ತ ಧರ್ಮದ ಬದ್ದಲ್ ನಿಮ್ಗೆ ಧಕ್ಕೆ ಬಂದದಂದ್ರ ನಾ ಏನ್ ಮಾಡ್ಬೇಕು ಅಂತ ಕೇಳ್ತಾಳ ರಾಮಗ ಸೀತಾ. ಓಹೋ ಅವಾಗ ನೀ ನಿಜವಾಗಿಯೂ ಹಾ ನೀ ಸತ್ತಿದ್ದಿದ್ದೇ ಖರೆ ಆದ್ರ ಹೌದಾ ಅಗ್ನಿ ಪರೀಕ್ಷೆ ಆಗ್ಬೇಕು ಎಲ್ಲಾರು ಸಮ್ಮುಖದಾಗ ಅಂದ ರಾಮದೇವ್ರ. ಅಂತಾನಲ್ರಿಪ್ಪ. ಆಗ್ಲಿ ಅಂದ್ಲಕ್. ಹಾ ಸ್ವತಃ ನನ್ನ ದೇವರೇ ನನಗೆ ಹೇಳ್ತಾನಂದ್ರ, ಹಾ ನನ್ನ ಪತಿ ನನಗೆ ಹೇಳ್ತಾನಂದ್ರ ಪತಿ ಮಾತು ಕೇಳೋದು ಇದು ಸತ್ಯ ಧರ್ಮ ತಿಳ್ಕೊಂಡು ಹೌದ್ ಅಗ್ನಿ ಕೊಂಡದೊಳಗ ಹೋಗಿ ಹೋಗಿ ದಗ 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 ಹತ್ತಿ ಉರಿತಿತ್ತು ಬೆಂಕಿ. ಹಾ ಹಾ ಅಂತ ಊರಿ ಒಳಗೆ ಹೋಗಿ ಸೀತಾದೇವಿ ನಿತ್ರ. ಹೌದಾ? ಸೀತಾದೇವಿ ಎಲ್ಲ ಅಕ್ಕಿ ಮೇಲೆ ತೊಟ್ಟಿರ್ತಕ್ಕಂತ ನಾರ ಬಟ್ಟೆ ಸಹಿತ ಸುಡ್ಲಿಲ್ಲಲ್ರಿ ಗುರುಗಳ? ಸುಡ್ಲಿಲ್ಲ. ಹಾ ಹಾ ಇದು ಎದ್ರ ಪ್ರಭಾವ? ಪತಿವ್ರತ ಧರ್ಮದ ಪ್ರಭಾವ. ಪತಿವರ್ತ ಧರ್ಮದ ಪ್ರಭಾವ. ಆ ತಾಯಿಯಲ್ಲಿ ಕಬಟ್ಟಿದ್ದಿದ್ದಿಲ್ಲ, ಆಕಿ ಪತಿವರ್ತ ಭಂಗ ಬಂದಿದ್ದಿಲ್ಲ. ಹೌದ್. ಆ ತಾಯಿಯಲ್ಲಿ ಕನಸಿನೊಳಗೂ ಸಹಿತ ಮನಸ್ಸು ಚಂಚಲಾಗಿದ್ದಿಲ್ಲ. ಹೊಟ್ಟೆ ಆಗಿಲ್ರಿ ಗುರುಗಳ? ಇಲ್ಲಿ ಏನ್ ಕಾಯ್ತಪ್ಪ? ಧರ್ಮ ಕಾದದ ಪತಿವರ್ತ ಧರ್ಮ ಅಂತ ಬೆಂಕಿ ಒಳಗಿದ್ರು ಕೂಡ ಆ ತಾಯಿಗೆ ಕಾದದ. ಕಾದದ. ಹೌದಲ್ರಿ? ರಾಮದೇವ್ರ ಅಗ್ನಿ ಪರೀಕ್ಷೆ ಯಾಕೆ ಮಾಡಿದ? ಅವ ಯಾಕೆ ಮಾಡಿದ್ರಿ? ಸಂಶಯ ಮಾಡ್ಯಾನ ತಿವ್ ಹೇಳ್ತಾನ. ಈ ಹಾ. ಮಗ ಅದಕ್ಕೆ ಹ್ಞೂ 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 ಅಂತಾನ ಹಲ್ ತಕೊಂಡು. ಇವ್ ನಮ್ ಪಾರ್ಟಿ ರೀ. ಹಂಗಲ್ಲದು. ಮತ್ತೆ ಹೆಂಗ್ರಿ? ಮಾತಿನಲ್ಲಿ ಮರ್ಮದ ವಿಜಯ ಮಾಸ್ತರ. ಹೌದಲ್ರಿ ಗುರುಗಳ? ಅಗ್ನಿ ಪರೀಕ್ಷೆ ರಾಮ ಯಾಕೆ ಮಾಡಿದ? ಯಾಕೆ ಮಾಡಿದ್ರಿಪ್ಪ? ಏನ್ ಅಗ್ನಿ ಒಳಗೆ ಹೋಗಿ ಸೀತಾ ನಿತ್ತಲು, ಹಾ ಹಾ ತನ್ನ ಪತಿವರ್ತ ಪ್ರಭಾವ ತೋರಿಸಿದ್ಲು. ಹೌದ್. ನಿಜವಾದ ಸೀತಾ ಆ ಕೊಂಡದೊಳಗ ಮಾಯ ಆದ್ಲು. ಮತ್ತ ಅಗ್ನಿ ಇಲ್ಲಿ ಅಗ್ನಿದೇವನ ಮಗಳ ಸೀತಾ ಮಾಯ ಆದ್ಲು. ನಿಜವಾದ ಸೀತಾ ಎದ್ದು ಮ್ಯಾಲ ಬಂದ್ಲು. ಓಹೋ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟದ್ದು ತಾ ಕೆಟ್ಟಿ ತಿನ್ನಬೇಡ. ಮುಂದೆ ಕಟ್ಟುವುದು ಬುದ್ಧಿ ಸರ್ವಜ್ಞ. ಅಗ್ನಿದೇವ್ ತನ್ನ ಮಗಳನ್ನ ರಾವಣಾಸುರನ ಜೋಡಿ ಕಳಿಸ್ಯಾನ. ನಿಜವಾದ ಸೀತಾನ ಅಲ್ಲಿ ಇಟ್ಕೊಂಡಾನ. ಹೌದಲ್ರಿ ಗುರುಗಳ? ಹೊಳ್ಳಿ ಅಗ್ನಿದೇವನ ಮಗಳನ್ನ ಬಿಟ್ಟ ರಾಮದೇವ್ರ ಸೀತಾನ ತರಬೇಕಾಗಿತ್ತಿಲ್ಲ. ಹೌದಾ? ಹೆಂಗ ತಂದ? ಹೆಂಗ್ರಿಪ್ಪ? ಅಗ್ನಿ ಒಳಗ ನಿಲ್ಲಿಸಿ ಈ ಅಗ್ನಿದೇವನ ಮಗಳನ್ನ ಮಾಯ ಮಾಡ್ಯಾನ. ಹಾ ತನ್ನ ಮಡದಿ ಆಗಿರ್ತಕ್ಕಂತ ಸೀತಾನ ಮ್ಯಾಲೆ ಎಬ್ಸ್ಕೊಂಡಾನ. ನಿಮ್ಮಂತವ್ರಿಗೆ ಏನ್ ತಿಳಿದೈತಿ? ಹ್ಯಾಂತಿ ಮ್ಯಾಲೆ ಸಂಶಯ ಪಟ್ಟಾನ. ನಮಗ್ ಹಂಗ ಅನಿಸ್ತಾವ್ರಿ. ಜೀವನದೊಳಗ ಹಾ ಅಜ್ಞಾನದೊಳಗ ಮಾತಾಡಬಾರದು. ಹೌದಲ್ರಿ ಗುರುಗಳ? ನಿಜ ಸ್ಥಿತಿ ಏನದ ತಿಳ್ಕೋಬೇಕು. ಹೌದಾ? ವಿಷಯ ಹಿಂಗದ. ಹೆಂಗ್ರಿಪ್ಪ? ನಾವು ಮಾಡಿದ ಧರ್ಮ ನಮ್ಮನ್ನ ಕಾಯ್ತದ. ಅದು ಧರ್ಮೋ ರಕ್ಷತಿ ರಕ್ಷಿತ ಅಂತ ಮೊದಲೇ ಹೇಳಿವಲ್ರಿ. ನಾವು ಮಾಡಿದ ಧರ್ಮ ನಮ್ಮನ್ನ ಕಾಪಾಡ್ತದ, ನಮ್ಮನ್ನ ಕಾಪಾಡ್ತದ. ಹೌದಾ? ಜಗತ್ತಿನಲ್ಲಿ ಒಂದು ಪತಿವರ್ತ ಪ್ರಭಾವದಿಂದ ಅನಲಾದೇವಿ 3 ದಿವಸ ಸೂರ್ಯಾಗ ತರಬೇಳ. ಓಹೋ ಇವಾಗ ಸತ್ಯವಾನ ಸಾವಿತ್ರಿ ಸತ್ತ ಗಂಡಗೆ ಜೀವಂತ ಮಾಡ್ಯಾಳ. ಹೌದಲ್ರಿ ಗುರುಗಳ? ಎದ್ರ ಪ್ರಭಾವ? ಇದು ಪತಿವ್ರತ ಧರ್ಮದ ಪ್ರಭಾವ ರೀ. ಅತ್ರಿ ಋಷಿ ಮಡದಿ ಅನಸೂಯ ದೇವಿ ಬ್ರಹ್ಮ ವಿಷ್ಣು ಮಹೇಶ್ವರಗ ಕೂಸಿನ ಮಾಡಿ ತೊಟ್ಟಿಲದಾಗ ಹಾಕಿ ಆಡಿಸ್ಯಾಳ. ಓಹೋ ಎದ್ರ ಪ್ರಭಾವ? ಇದು ಪತಿವ್ರತ ಧರ್ಮ. ಸಂತ ಸಕುಬಾಯಿ ಪಾಂಡುರಂಗನ ಮನ್ಯಾಗ ತಂದ ಹಾಳಾಗಿ ದುಡಿಸ್ಕೊಂಡಾಳ. ಪಂಡ್ರಾಪುರಕ್ಕೆ ಹೋಗ್ಯಾಳ. ಓಹೋ ಎದ್ರ ಪ್ರಭಾವ? ಇದು ಭಕ್ತಿ ಪ್ರಭಾವ. ಇಲ್ಲಿ ಈ ಗುರುಗಳ ಕಡೆ ಉಪದೇಶ ಇರ್ತವ. ಅವರೇ ಹೇಳ್ರಿ ಇದು, ನಾನ್ದಲ್ರಿ. ಬಳ್ಳಿ ಗುರುಡರು ಕೂಡಿ ಹಳ್ಳವನ್ನು ಬಿದ್ದಂತೆ ಹಾ ಹಾ ಒಳ್ಳೆಯ ಗುರುವಿನ ಉಪದೇಶ ಇಲ್ಲದೊಡೆ ಎಲ್ಲಿದು ಮುಕ್ತಿ ಸರ್ವಜ್ಞ. ಹೌದಲ್ರಿ ಗುರುಗಳ? ನಾವು ಯಾರ್ಯಾರ ಸಂಘ ಮಾಡ್ತೀವಲ್ಲ ಹಾ ಅಂತ ಬುದ್ಧಿ ಉತ್ಪತ್ತಿ ಆಗ್ತದ. ಹೌದಲ್ರಿ? ಈಗ 4 ದಿನದಿಂದ ರಾಹುಲ್ ಮಾಸ್ತರ ನಿಮ್ಮ ಮಾವ ಸಂಗಪ್ಪ ಹಾ ನಮ್ದು ಬ್ಯಾರೆ ಇರೋದು. ಅವ ರಾಹುಲ್ ಮಾಸ್ತರ್ ಹಾಡವ, ನೀ ಹಿಂದ ಗೀ ಅನ್ನೋದು ಹೋಗಿ ನಾವ್ನಿ. ಅದ್ ಯಾಕ ನಿನ್ ಗೊತ್ತೈತೇನ್ರಿ? ಹಾ ಬಾಳಿಗೇರಿ ನಮ್ಮ ಅಣ್ಣ ಚಂದು ಹಾ
ಅದ ನೆನಪಾಗ್ಬಿಡ್ತು. ಹೌದ ಹಂಗ ಪುಣ್ಯಾತ್ಮರೇ, ಹೌದಲ್ರಿ. ನಮ್ಮ ಧರ್ಮ ನಮ್ಮ ರಕ್ಷಣೆ ಮಾಡಬೇಕಾಗಿತ್ತಂದ್ರ ನಾವು ಧರ್ಮದಿಂದ ನಡಿಬೇಕಾಗ್ತದ. ಹೌದಾ, ನಮ್ಮಲ್ಲಿ ಧರ್ಮ ಅನ್ನುವಂತಾದಿತ್ತಂದ್ರ ದಾನ ಮಾಡಕ್ ಬರ್ತೈತಿ. ಮನುಷ್ಯನಲ್ಲಿ ದಾನ ಮಾಡ್ಬೇಕನ್ನುವಂತಾದ ನಮ್ಮಲ್ಲಿ ಒಳ್ಳೆ ಗುಣ ಇತ್ತಂದ್ರ, ಹಾ ಹಾ ನಮ್ಮಲ್ಲಿ ಒಳ್ಳೆ ಧರ್ಮ ಇತ್ತಂದ್ರ ಧರ್ಮ ಇತ್ತಂದ್ರ ದಾನ ಮಾಡಕ್ ಸಾಧ್ಯದ. ಹೌದಲ್ರಿ ಗುರುಗಳ. ಮತ್ ಒಳಗಿನ ಇಸಪ್ಪ ಹೋಗಿಲ್ಲ, ನಿಮ್ ಯಾಗ ಬಸಪ್ಪ ಆಗಿ ಬಂಗಾರ ನೀಡಿದ್ರೆ ಏನು, ಭೂಮಿ ಕೊಟ್ರರೇ ಏನು, ಅನ್ನ ನೀಡಿದ್ರೆ ಏನು, ಕನ್ಯಾ ಕೊಟ್ರರೇ ಏನು, ಆಕಳ ಕೊಟ್ರರೇ ಏನು. ಹೌದಾ, ದಾನ ದಾನ ಎಲ್ಲಿ ಮಾಡ್ಬೇಕತ್ತನ್ನ? ಒಬ್ಬರಿಗೆ ಹೈನ ಉಣಾಕ ಆಕಳ ಕೊಟ್ಟನ, ಆಕಳ ಕೊಟ್ಟನ ಅವ್ರಿಗೆ ಹೈನ ಇದ್ದಿದ್ದಿಲ್ಲ ಪಾಪ. ಬಡವ್ರ ದುಡ್ಕೊಂಡು ತಿನ್ಲೆತ್ತ ಕೊಟ್ಟನೆತ್ತ ಬಾಯಿಲಿ ಹೇಳೋದಲ್ಲ, ಹಾ ಹಾ ನಿನ್ನ ಮನಸ್ಸಿನೊಳಗೆ ಬಂದ್ರು ಸಹಿತ 7 ಜನ್ಮದ ಪಾಪ ಆಗ್ತದ. ಅದು ಹೌದಾ, ಮನಸ್ಸಿನೊಳಗೆ ಬಂದ್ರ ಹಾ ಬರೀ ಕೊಟ್ಟೆನದು ಕೊಟ್ಟಿನನ್ನುವಂತಾದ ಮನಸ್ಸಿನೊಳಗೆ ಬತ್ತಂದ್ರ, ಹಾ ಹಾ ಕೈಲಾಸದಾಗ ಪರಮಾತ್ಮನ ಕೈಯಾಗಿದ್ದಿರ್ತಕ್ಕಂತ ಡಮರುಗ ಹಾ ಹಾ 100,000 ಅಲ್ಲ 1,000 ನುಡಿತೈತೆ. ಹೌದಾ, ಮಾಡಿ ನೆಂಬುವುದು ಮನದಲ್ಲಿ ಬಂದರೆ ಏಡಿಸಿ ಕಾಡಿತ್ತು ಶಿವನ ಡಂಗೂರ. ಹಾ ಹಾ ಇದೇ ಬಂದಿತ್ರಿ ಮೈಲಾರಲಿಂಗನ ಡಂಗೂರ. ಹಂಗ ಪುಣ್ಯಾತ್ಮರೇ, ಹೌದಾ, ನಮ್ಮಲ್ಲಿ ಒಳ್ಳೆ ಧರ್ಮ, ನಮ್ಮಲ್ಲಿ ಒಳ್ಳೆ ನಡತೆ, ಹಾ ನಮ್ಮಲ್ಲಿ ಒಳ್ಳೆ ಗುಣ ಇತ್ತಂದ್ರ ನೀ ದಾನ ಮಾಡೋ ಅವಶ್ಯಕತೆ ಇಲ್ಲ. ಒಟ್ಟ ಇಲ್ರಿಪ್ಪ. ಹಾ ಊಟ ಮಾಡ್ಬೇಕು ನೀ. ಹಿಂಗ ಮಾತಾಡೋರ್ ಮುಂದ್ ಹಿಂಗ 2 ಹಲ್ ತಕೊಂಬಂದ್ ಹಿಂಗ ಏನ್ ಮಾಡ್ಬೇಕು ಅನ್ಬೇಕು. ಮಗನ ನೀ ಏನು ಮಾಡ್ಬೇಡ, ಹಾ ಮಡದಿ ಮಾತ್ ಕೇಳಿ ತಾಯಿ ತಂದಿ ಹೊರಗೆ ಹಾಕ್ಬೇಡ, ಅವ್ರ ಸೇವಾ ಮಾಡಿ ಸಾಕ. ಈಗ ಯಾಕ ಮಗ ತೆಳಗ್ ಮಾಡ್ತಾನ ನೋಡು. ಬಡ್ಯಾಗ ಕಾಲ್ ಎತ್ಕೋದು ನಿಂಗ್ ಮೊದಲ ಸುಮ್ಕೊಂಡ ನಾ ಅದನ್ನ ಹೇಳ್ತೀನಿ. ಅವ್ನ್ ಕೆಂಡ ತಗೊಂಡ್ ಕುಂಡಿಗೆ ಇಟ್ಕೊಂಡ ನಾ ಏನ್ ಮಾಡ್ಲಿ? ಹೌದ್ರಲ್ರಿ. ಸಾಕ್ ಬಿಟ್ ನಾವ್ ಹಾ ಬಿಟ್ಟಿನ ಟೆಪ್ಗೆ ಹಾಕೊಂಡ್ ಮ್ಯಾಗ ಮತಿ ಮಾಡ. ಹೌದ್ ಸರ. ಹಂಗ ಪುಣ್ಯಾತ್ಮರೇ, ನಿಮ್ಗೊಂದು ಮಾತು ಹೇಳ್ತೀನಿ, ಒಳ್ಳೆಯ ಕಾರ್ಯಕ್ರಮ. ನಾ ಭಾಳ ಮಾತಾಡೋದಿಲ್ಲ, ಯಾಕಂದ್ರೆ ಧರ್ಮದ ಪಾಲ್ ನಮಗ್ ಬಂದದಪ್ಪ ಅಂತಂದ್ರ ಹಾ ಹಾ ಧರ್ಮದ ಸಲುವಾಗಿ ನಾನು 4 ಮಾತುಗಳನ್ನು ಮಾತಾಡೀನಿ. ಹೌದು, ದಾನದ ಬದ್ದಲು ಇವತ್ತಿನ ದಿವಸ ಒಳ್ಳೆಯ ಒಂದು ಕಾರ್ಯಕ್ರಮ ನಮ್ಮ ರವಲ್ ಮಾಸ್ತರ್ ಕೊಡ್ಬೇಕಾಗ್ಯದ. ಅವರು ಧರ್ಮ ಅಂದ್ರೆ ಏನು, ದಾನ ಅಂದ್ರೆ ಏನು, ಹಾ ಹಾ ದಾನವನ್ನು ಎಲ್ಲಿ ಮಾಡ್ಬೇಕು, ಎಲ್ಲಿ ಮಾಡಬೇಕು, ಎಂತ ಟೈಮ್ದಾಗ ಮಾಡಬೇಕು, ಹಾ ಯಾವ ಜಾಗದೊಳಗೆ ಎಂತ ಪ್ರಸಂಗದಾಗ ಮಾಡಿದ ದಾನ ನಮಗೆ ಏನು ಲಾಭ ಕೊಡ್ತದ ಹಾ ಹಾ ಅನ್ನುವಂತ ಒಳ್ಳೆಯ ಒಂದು ವಿಷಯವನ್ನ ನಮ್ಮ ರಾಹುಲ್ ಮಾಸ್ತರ್ ಹೇಳ್ತಾರ. ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತು ಕೇಳಬೇಕು. ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಪ್ಪ ಅಂತಂದ್ರೆ ನಮ್ಮ ಹಲ್ಲೂರು ಊರಿಗೆ ಹಾ ಅಟ್ಟೆ ಅಲ್ಲ, ನಮ್ಮ ಬೆಳಗಾವಿ ಜಿಲ್ಲಾದೊಳಗ 8 ಮಂದಿ ಕಲಾವಂತರದಾರ. ಹೌದಾ, ಡೊಳ್ಳಿನ ಹಾಡ್ಕಿ, ಭಜನ, ಕೀರ್ತನ, ಪುರಾಣ, ಪ್ರವಚನ, ದಪ್ಪಿನ ಪದ, ಶಾವಿರ್ಕಿ ಎಷ್ಟೇ ಕಲಾವಂತರಿದ್ರು ಕೂಡ ಒಂದ ಅಂತವ್ರಿಗೆ ಬೆನ್ನೆಲುವಾಗಿ ನಿಂತ ನಮ್ಮ ಸಿದ್ದಣ್ಣ ದುರ್ದುಂಡಿ ಅವರು. ಹಾ ಹಾ ಇದು ಅಲ್ಲದೆ ತನ್ನ ಸಂಸಾರ ಅಡೆತಡೆಗಳನ್ನೆಲ್ಲ ಒತ್ತಿ ಒಟ್ಟ ಭಗವಂತನ ಸೇವಾ ಮಾಡೋದು ಒಂದೇ ಇದು ಒಂದು. ಸಂಸಾರ ನಾ ಮಾಡಿಲ್ಲ, ಇದು ತನ್ನಂಗ್ ತಾನ ಆಗುದದ. ಹಾ ಹಾ ನಾ ಜನ ಸೇವಾ ಮಾಡ್ಬೇಕು, ಜನಾರ್ದನ ಸೇವಾ ಮಾಡ್ಬೇಕು, ನಾ ಧರ್ಮದ ದಾರಿ ಒಳಗೆ ನಡಿಬೇಕು ತಿಳ್ಕೊಂಡು ಇಂಥ ಒಂದು ಸಾಂಸ್ಕೃತಿಕ ಇಲಾಖೆ ಎಲ್ಲಿಂದ ಹಾ ನಮ್ಮ ಊರಿಗೆ ಅಟ್ಟೆ ಅಲ್ಲಿ ಬೆಳಗಾವಿ ಜಿಲ್ಲಾದೊಳಗೆ ಯಾರೇ ಬಂದ್ರು ಕೂಡ ಅವ್ರಿಗೆ ಸಹಾಯ ಮಾಡುವಂತ ಒಂದ ಧರ್ಮದ ಗುಣ ಅವನಲ್ಲದ. ಹೌದಾ? ಇದು ಅಲ್ಲದೆ ನಮ್ಮ ಅರವಾಯಿ ಮತಕ್ಷೇತ್ರದ ಹಾ ಶಾಸಕರಾಗಿರ್ತಕ್ಕಂಥ ಬಾಲಚಂದ್ರನ್ ಅವರು, ಬಾಲಚಂದ್ರನ ಜಾರಕಿಹೊಳಿ ಅವರ ಒಂದು ಬಲಗೈ ಬಂಟನಾಗಿರ್ತಕ್ಕಂಥ ನಮ್ಮ ಸಿದ್ದಣ್ಣ ದುರ್ದುಂಡಿ ಅವರು ಹಾ ಹಾ ನಮ್ಮ ಹಲ್ಲೂರು ಊರಿಗೆ ಬಾಳೆ ಸಹಾಯಾರ್ಥವಾಗಿ 1 ಲಕ್ಷ ಬೇಡಿದವ್ರಿಗೆ 2-3 ಲಕ್ಷ ಇಸದು ಕೊಟ್ಟಾರ. ಅದು ಯಾತರ ಒಂದ ಲಾಭ ಅಂತ ಕೇಳಿದ್ರೆ ಅವನಲ್ಲಿದ್ದಿರ್ತಕ್ಕಂಥ ಒಂದು ಧರ್ಮದ ಗುಣಕ್ಕಾಗಿ ಸಾಹುಕಾರ ಕೊಟ್ಟಾನ ಹೊರತಾಗಿ ಮತ್ತೊಂದು ಇವತ್ತಿನ ಕಲ್ಲ ದಿವಸ ಅವ ಸಾಹುಕಾರ ದಾನ ಮಾಡ್ಬೇಕಾದ್ರೆ ಇವನಲ್ಲಿ ಇದ್ದಿರ್ತಕ್ಕಂಥ ಧರ್ಮ ನೋಡಿ. ಧರ್ಮದ ಕಾರಣದಿಂದ 2 ಲಕ್ಷ ರೂಪಾಯಿ ಬಂದಾವ. ಅಂತ ಒಂದು ನಮ್ಮ ಸಿದ್ದಣ್ಣ ದುರ್ದುಂಡಿ ಅವರು ಹಾ ಹಾ ಒಂದು ನಮ್ಮ ಬಾಲಚಂದ್ರ ಸಾಹುಕಾರನ ಹೆಸರಿನ ಮ್ಯಾಗ ಹೌದ್. ನನ್ನ ಹೆಸರು ಬ್ಯಾಡ್ರಿ ಮಹಾರಾಜ್ರ, ಹಾ ನಮ್ಮ ದೇವರ ಹೆಸರು ಹಾಕಿ ಮಾತಾಡ್ರಿ ಅಂತೇಳಿ ಮಾತಾಡ್ಯಾರಲ್ಲ. ಹೌದ್. ಅಂತ ಪುಣ್ಯಾತ್ಮರಿಗೆ ಮಲ್ಕಾರ ಸಿದ್ಧ, ಹರ್ಯಾಣ ಸಿದ್ಧ, ಹೌದ್. ಬಹುಶಃ ನಾವು ಅಣ್ಣ ತಮ್ಮ ಮಾತಾಡ್ತಿದ್ವಿ. ಬಸಪ್ಪಣ್ಣ ನಾವ ಇವ್ ಏನಪ್ಪ ಕಲ್ಯಾಗ ಹುಟ್ಟಿದವ, ಹರ್ಯಾಣದಾಗ ಹುಟ್ಟಿದವ, ಇವ್ ನಮ್ಮನ್ನ ಹರ್ಯಾಣ ತಿರ್ಗಿಸ್ತಾನು, ಹಾ ಅರ್ವಾಳದಾನಂತ ಮಾತಾಡ್ತಿದ್ವು. ಹೌದಲ್ರಿ. ಆದ್ರೂ ಕೂಡ ಭಗವಂತ ಹರ್ಯಾಣ ಸಿದ್ಧ ಅವನಿಗೆ ಒಳ್ಳೆ ಸದ್ಬುದ್ಧಿ ಕೊಟ್ಟ. ತಾಯಿ ಲಕ್ಷ್ಮೀದೇವಿ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ತಿಳ್ಕೊಂಡು 501 ರೂಪಾಯಿ ಕಲಾ ಕಾಣಿಕೆಯನ್ನ ಸ್ವೀಕಾರ ಮಾಡಿ ಪುಣ್ಯಾತ್ಮರೇ ಧರ್ಮದ ವಿಷಯವನ್ನ ನಾ ಇನ್ನೂ ಮಾತಾಡೋದದ. ಹೌದಾ, ಈ ಪದ್ಯಂದ ಮಾರ್ಗ ಅಂದ 2 ನುಡಿ ಮಾತಾಡಿ ನಮ್ಮ ರಾಹುಲ್ ಮಾಸ್ತರ್ ಚಾನ್ಸ್ ಹೋಗ್ತದ. ಹೌದಲ್ರಿ. ಬಹುಶಃ ಚಾರ್ಜ್ ಆಗಿ ಬರ್ತದ. ಎತ್ತದ ಮುಂದಿನ ಪದಕ್ಕೆ ದನಿ ಹೋಗಿತ್ತು ಮಗಂದು. ಇನ್ನೊಮ್ಮೆ ಊಟ ಮಾಡಿ ಬಾ ಮಗನ ಈ ಕಡೆ. ಹಾ ಹಾ
ಗೋಕಾಕ ತಾಲೂಕ ಹಲ್ಲೂರ ಮೆಟ್ಟ ಗೋಪಾಲ ರಜುನ ವಿಜಯ್ ವಾಗಟ ಆದಿಶಕ್ತಿ ಆಟ ಹಲ್ಲೂರ ಸತ್ಯನಗ ಗರ್ವ ಬ್ಯಾಡ ತಾಯಿ ವರವ ನೀಡವ ಕೆಳಗಿನವು ಮಾಡದರಿ ನೀವು ದಯವಿಟ್ಟು ಬೇಕಾತೋ ಬಾಡಿಗೆ ಮನೆಯಿಂದ ಬ್ಯಾಡಂದ್ರ ಬಿಡುದಿಲ್ಲ ಹೋಗೋದು ಎಟ್ಟಿ ಹೊಟ್ಟು ಸತ್ಯವಂತ ನಾಮ ಸೇವ ನೋಡಿ ಮಾರಾಗ ಯಾ